ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ನಾವು ಇವತ್ತಿನ ವಿಡಿಯೋಲಿ ಒಂದು ಮೋಸ್ಟ್ ಅವೇಟೆಡ್ ಬೈಕ್ ಅಂತ ಅನ್ಬೋದು, R2M ಫೈನಲಿ ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಈ ಬೈಕ್ನ ಬಗ್ಗೆ ರಿವ್ಯೂ ಕೊಡ್ತೇನೆ. ಹಾಗೆ ನಿಮಗೆ ಈ ಬೈಕ್ನ ಚೂಸ್ ಮಾಡ್ಬೋದು, ಅಥವಾ NS400Z ಆಗಿರ್ಬೋದು, NS200, R15, ಡ್ಯೂಕ್ 250 ಟೋಟಲ್ ಕಂಪ್ಯಾರಿಸನ್ ಮಾಡಿ ಕೊಡ್ತಿದ್ದೇನೆ. ಟೋಟಲ್ ನಿಮಗೆ ಪ್ರೈಸ್ ವಿಚಾರಕ್ಕೆ ಬಂದರೆ, ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಯಾವ ಬೈಕ್ನ ನೀವು ಚೂಸ್ ಮಾಡ್ಬೋದು ಅಂತ ಕಂಪ್ಲೀಟ್ ಆಗಿ ನಿಮಗೆ ರಿವ್ಯೂನ ಕೊಡ್ತೇನೆ. ಸೊ ಇನ್ನೂ ತಡ ಮಾಡೋದು ಬೇಡ, ಸ್ಕ್ರೀನ ಶೇರ್ ಮಾಡಿಕೊಂಡು ಮಾತಾಡೋಣ. ಸೊ ಬೈಕ್ R2 ಫೈನಲಿ ಈ ಥರ ಇದೆ ನೋಡಿ. R2 ನೋಡಲಿಕ್ಕೆ ನಿಮಗೆ ಆಲ್ಮೋಸ್ಟ್ R15 ಥರನೇ ಸಿಕ್ಕದೆ. ನಮಗೆ ಇದರಲ್ಲಿ 3 ವೇರಿಯಂಟ್ಸ್ ಕೊಡ್ತಾ ಇದ್ದಾರೆ. ಒಂದು ಬಂದು ಸ್ಟ್ಯಾಂಡರ್ಡ್, ಒಂದು ಕ್ವಿಕ್ ಶಿಫ್ಟರ್, ಹಾಗೊಂದು R2M ಅಂತ. ಸ್ಟ್ಯಾಂಡರ್ಡ್ ವೇರಿಯಂಟ್ ಪ್ರೈಸ್ ಬಂದು 2.86 ಲ್ಯಾಕ್ಸ್ ಆಗ್ತದೆ ಆನ್ ರೋಡಿಂಗ್ ಪ್ರೈಸ್. ಹಾಗೆ ಕ್ವಿಕ್ ಶಿಫ್ಟರಲ್ಲಿ ಬಂದು 2.97 ಲ್ಯಾಕ್ಸಲ್ಲಿ ನಿಮಗೆ ಸಿಗ್ತಾ ಇದೆ. R2M ಬಂದು 3.13 ಲ್ಯಾಕ್ಸಲ್ಲಿ. ಸೊ ನಾನು ಪರ್ಸ್ನಲಿ ಯಾವ ಬೈಕ್ ಚೂಸ್ ಮಾಡಿದ್ರೆ ಅಂದಾಗ ಆಲ್ವೇಸ್ ಟಾಪ್ ವೇರಿಯಂಟ್ 3.13 ಲ್ಯಾಕ್ಸ್ ಅಥವಾ ಕ್ವಿಕ್ ಶಿಫ್ಟರ್ ಇರೋ ಬೈಕ್. ಸ್ಟ್ಯಾಂಡರ್ಡ್ ವೇರಿಯಂಟ್ ಜಾಸ್ತಿ ನಾನು ಪ್ರಿಫರ್ ಮಾಡಲ್ಲ, ಯಾಕೆಂದರೆ ಇದರಲ್ಲಿ ಜಾಸ್ತಿ ಪ್ರೈಸ್ ಡಿಫ್ರೆನ್ಸ್ ಏನೂ ಇಲ್ಲ. ಆಲ್ಮೋಸ್ಟ್ 25,000 ಹತ್ರ ಡಿಫ್ರೆನ್ಸ್ ಬರ್ತದೆ. ಸೊ ಅದೇನೋ ಮ್ಯಾಟ್ರ್ ಆಗಲ್ಲ ನಿಮಗೆ. ಆಲ್ಮೋಸ್ಟ್ 3 ಲ್ಯಾಕ್ಸ್ ತನಕ ಇನ್ವೆಸ್ಟ್ ಮಾಡುವಾಗ 25,000 ಏನು ತುಂಬ ನಿಮಗೆ ಡಿಫ್ರೆನ್ಸ್ ಥರ ಬೀಳೋದಿಲ್ಲ. ಸೊ ಆಲ್ಮೋಸ್ಟ್ ಕ್ವಿಕ್ ಶಿಫ್ಟರ್ ಇದ್ದ ಬೈಕ್ನ ನೀವು ಚೂಸ್ ಮಾಡಿ. ಹಾಗೆ ಇದರಲ್ಲಿ ಕಲರ್ ವಿಚಾರಕ್ಕೆ ಬಂದರೆ, ನಮಗೆ ಸ್ಟ್ಯಾಂಡರ್ಡ್ ವೇರಿಯಂಟಲ್ಲಿ 2 ಕಲರ್ ಆಪ್ಷನ್ಸ್ ಕೊಡ್ತಿದ್ದಾರೆ. ಒಂದು ಬಂದು ವೈಟ್, ಹಾಗೆ ಇನ್ನೊಂದು ಬ್ಲೂಯಿಶ್ ಗ್ರೇ ಅಂತ. ನನಗೆ ಈ 2 ಕಲರಲ್ಲಿ ವೈಟ್ ತುಂಬಾ ಇಷ್ಟ ಆಯಿತು, ಯಾಕೆಂದರೆ ನಾನು ಕೆಲವೊಂದು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದೆ. ಅದ್ರ ಪರ್ಸ್ನಲಾಗಿ ವೈಟ್ ಸ್ವಲ್ಪ ಮ್ಯಾಸಿವ್ ಆಗಿ ಲುಕ್ ಕೊಡ್ತದೆ. ಸೊ ನಿಮಗೆ ಇದು ಪಬ್ಲಿಕ್ಕಲ್ಲಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ ವೈಟ್ ಬೈಕ್ಸ್ ಯಾವಾಗಲೂ. ಹಾಗೆ R2 ಕ್ವಿಕ್ ಶಿಫ್ಟರಿಗೆ ಬಂದರೆ ಇದರಲ್ಲಿ ಕೂಡ 2 ವೇರಿಯಂಟ್ಸ್ ಕೊಡ್ತಾರೆ. ಒಂದು ಬಂದು ಮೆಟಾಲಿಕ್ ಬ್ಲ್ಯಾಕ್ ಅಂತ. ಮೆಟಾಲಿಕ್ ಬ್ಲ್ಯಾಕ್ ಕೂಡ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಹಾಗೊಂದು ರೇಸಿಂಗ್ ಬ್ಲೂ ಅಂತ. ನಿಮಗೆ R3ಗೆ ಹೋದರೂ ಸೇಮ್ ಕಲರ್ಸ್ ಕೊಡ್ತಾರೆ, ಅಥವಾ R1ನಲ್ಲಿ ಕೂಡ ಸೇಮ್ ಕಲರ್ ಕೊಡ್ತಾರೆ. ಇದೇ ಕಲರ್ ತುಂಬಾ ಅಗ್ರೆಸಿವ್ ಆಗಿ ಕಾಣ್ತದೆ, ಇದು ಬ್ಲೂ ಕಲರ್. ಇದು ಬಂದು ನಿಮಗೆ ಯಮಹಾದವ್ರದ್ದು ಸ್ಟ್ಯಾಂಡರ್ಡ್ ಕಲರ್ ಬ್ಲೂ. ಇದು R2Mಗೆ ಹೋದರೆ ಇದರಲ್ಲಿ ಒಂದೇ ಕಲರ್ ಕೊಡ್ತಾರೆ, ಅದು ಕೂಡ R1 ರೆಪ್ಲಿಕಾ ಕಲರ್. ಇದು ಆಲ್ಮೋಸ್ಟ್ ಎಲ್ಲ ಕಲರ್ ಮಿಕ್ಸ್ ಆಗಿರ್ತದೆ, ಗ್ರೇ ಹಾಗೆ ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಇದು ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತದೆ, ಅಗ್ರೆಸಿವ್ ಸ್ಪೋರ್ಟ್ಸ್ ಬೈಕ್ ಇದು ನೋಡಲಿಕ್ಕೆ ಈ ಲುಕ್. ಹಾಗೆ R2Mಗೆ ಹೋದರೆ ನಿಮಗೆ ಈ ಬೈಕಲ್ಲಿ ವಿಂಗ್ಲೆಟ್ಸ್ ಕೊಡ್ತಾ ಇದ್ದಾರೆ. ಅದು R2 ಸ್ಟ್ಯಾಂಡರ್ಡ್ ಆ್ಯಂಡ್ ಕ್ವಿಕ್ ಶಿಫ್ಟರಲ್ಲಿ ಮಿಸ್ಸಿಂಗ್ ಇದೆ. ಸೊ ಇದನ್ನು ನಿಮಗೆ ಈ ವಿಂಗ್ಲೆಟ್ಸ್ ಇದೆ ಕಾರಣ ಸ್ವಲ್ಪ ಇನ್ನೂ ಬಲ್ಕಿ ಆಗಿ ಅಗ್ರೆಸಿವ್ ಏರೋಡೈನಮಿಕ್ಸ್ಗೆ ಚೆನ್ನಾಗಿರ್ತದೆ ಈ ಬೈಕ್ ಬಂದು. ಇದರ ಓವರ್ ಆಲ್ ಬಾಡಿ ವೇಟಿಗೆ ಬಂದರೆ ಈ ಬೈಕ್ ಕೂಡ 149 kgs ಆಗಿರ್ತದೆ. ಬಟ್ R2M ಅಲ್ಲಿ ಜಸ್ಟ್ 1 kg ಜಾಸ್ತಿ ಇದೆ, ಅದೇನೋ ಮ್ಯಾಟ್ರ್ ಆಗಲ್ಲ. ಬಟ್ ಆಲ್ಮೋಸ್ಟ್ ಸಿಮಿಲರ್ ವೈಟ್ 149 kg ಕೊಡ್ತಿದ್ದಾರೆ. ಸೀಟ್ ಹೈಟ್ ಬಂದು 812 mm. ಸೊ ನಿಮಗೆ ಹೈಟ್ ಆಲ್ಮೋಸ್ಟ್ 5'5" ಅಥವಾ 5'4" ಇದ್ರೂ ಕೂಡ ಈ ಬೈಕಲ್ಲಿ ನಿಮಗೆ ಮ್ಯಾನೇಜ್ ಮಾಡ್ಬೋದು. ತುಂಬಾ ಶಾರ್ಟ್ ಹೈಟ್ ಇದ್ರೂ ನೋ ಇಶ್ಯೂಸ್, ಬಿಕಾಸ್ ಇದೊಂದು ಸ್ಪೋರ್ಟ್ಸ್ ರೇಸಿಂಗ್ ಬೈಕ್. ಇದರ ಸೀಟ್ ಹೈಟ್ ಬಂದು ತುಂಬಾ ಲೋ ಆಗಿರ್ತಾರೆ. ಸೊ ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್. ಈ 3 ಬೈಕಿಗೆ ಬಂದರು ಪ್ರೈಸ್ ಡಿಫ್ರೆನ್ಸ್ ಅಂತ ಬಂದರೆ ನಿಮಗೆ ಜಾಸ್ತಿ ಏನಿಲ್ಲ, ಸುಮ್ಮನೆ ಒಂದು 2.86 3.13 ಸೊ ಆಲ್ಮೋಸ್ಟ್ ನಾನು ಪ್ರಿಫರ್ ಮಾಡಿದ್ರೆ R2Mಗೆ ಹೋಗ್ತೇನೆ, ಯಾಕೆಂದರೆ ನಿಮಗೆ R2M ಅಲ್ಲಿ ವಿಂಗ್ಲೆಟ್ಸು ಕೊಡ್ತಾ ಇದ್ದಾರೆ, ಪ್ಲಸ್ ಕ್ವಿಕ್ ಶಿಫ್ಟರ್ ಕೂಡ ಇದೆ, ಪ್ಲಸ್ ವಿಂಗ್ಲೆಟ್ಸ್. ಹಾಗೆ ಇದರಲ್ಲಿ ಕೀಲೆಸ್ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದಾರೆ, ಅದೊಂದು ಪ್ಲಸ್ ಪಾಯಿಂಟ್ R2M ಅಲ್ಲಿ. ಇದರ ಚೇಸಿ ಫ್ರೇಮಿಗೆ ಬಂದರೆ, ಚೇಸ್ ಬಂದು ಡೈಮಂಡ್ ಕಟ್ಟದಾಗಿರ್ತದೆ. ಸೊ ಇದು ಬಂದು ಹೊಸ ಚೇಸ್ ಇದೆ ಅದು ಬೈಕ್ ಇದು. ಸೊ ಇದು ವೈಟ್ ರಿಲೀಸ್ ಮಾಡಲಿಕ್ಕೆ ಈ ಚೇಸ್ನ ಯೂಸ್ ಮಾಡಿದ್ದಾರೆ. ಹಾಗೆ ಇದರ ಬೈಕಲ್ಲಿ ಸ್ವಿಂಗ್ ಆರ್ಮ್ ಕೂಡ ಅಲ್ಯೂಮಿನಿಯಮ್ ಆಗಿರ್ತದೆ. ಸೊ ಇದರ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ, ನಮಗೆ ಫಸ್ಟ್ ಯಾವುದೇ ಬೈಕ್ ಆಗಿರಲಿ ಫಸ್ಟಿಗೆ ಬರೋದು ಪರ್ಫಾರ್ಮೆನ್ಸ್. ಸೊ ಇದರ ಪರ್ಫಾರ್ಮೆನ್ಸ್ ಬಂದು 26.5 bhp ಕೊಡ್ತಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಈ ಪ್ರೈಸಿಗೆ ನಿಮಗೆ 26.5 bhp ಓಕೆ, ಯಾಕೆಂದರೆ ಆಲ್ಮೋಸ್ಟ್ 3 ಲ್ಯಾಕ್ಸ್ ಇನ್ವೆಸ್ಟ್ ಮಾಡ್ತಿದ್ರೆ. 200cc ಆದ ಕಾರಣ ಇಷ್ಟಿದೆ. ನಿಮಗೆ NS200ಗೆ ಹೋದರೂ ಕೂಡ 24.13 bhp ಕೊಡ್ತಾರೆ. ಆ ಬೈಕ್ ಬಂದು ನಿಮಗೆ ಆಲ್ಮೋಸ್ಟ್ ತುಂಬಾ ಕಡಿಮೆ ಪ್ರೈಸ್ ಸಿಕ್ಕದೆ. ಇದರ ಆನ್ ರೋಡಿಂಗ್ ಪ್ರೈಸ್ ಬಂದು 2.2 ಲ್ಯಾಕ್ಸ್ ಸಮಥಿಂಗ್ ಇದೆ, 1.8 ಲ್ಯಾಕ್ಸಲ್ಲಿದೆ ನಿಮಗೆ ಆನ್ ರೋಡಿಂಗ್ ಪ್ರೈಸ್ NS200. ಸೊ ನೋಡಿ, ಅದರ ಪರ್ಫಾರ್ಮೆನ್ಸ್ ಬಂದು ಓಕೆ, ಯಾಕೆಂದರೆ ಬೇರೆ ಬೈಕ್ ಕಂಪೇರ್ ಮಾಡಿದ್ರು ಕೂಡ NS200ಗೆ ಕಂಪೇರ್ ಮಾಡಿದ್ರು ಆಲ್ಮೋಸ್ಟ್ ಸಿಮಿಲರ್ ಆಗಿರ್ತದೆ. ಮ್ಯಾಕ್ಸಿಮಮ್ ಟಾಪ್ ಸ್ಪೀಡಲ್ಲಿ ಒಂದು 10 km/h ಡಿಫ್ರೆನ್ಸ್ ಕೊಡ್ಬೋದು, ಯಾಕಂದರೆ ಈ ಬೈಕ್ ಬಂದುಬಿಟ್ಟು ನಿಮಗೆ 140 ತನಕ ರೀಚ್ ಮಾಡ್ತಾರೆ ಟಾಪ್ ಸ್ಪೀಡು. ಸೊ ಅದರ ಅಕಾರ್ಡಿಂಗ್ ಕಂಪೇರ್ ಮಾಡಿದ್ರೆ ಈ ಬೈಕಿದು ಟಾಪ್ ಸ್ಪೀಡ್ ಬಂದು 165 ತನಕ ರೀಚ್ ಆಗ್ಬೋದು ಅಂತ ನನಗೆ ಅನಿಸ್ತದೆ. ಕೆಲವೊಂದು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದರೆ 165, ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ, ಯಾಕಂದರೆ ಇದರಲ್ಲಿ
ವಿ ಟೆಕ್ನಾಲಜಿ ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ, ಜಸ್ಟ್ ನಾರ್ಮಲ್ ಇಂಜಿನ್ ಮಾಡಿದ್ರೆ ಅಷ್ಟೇ. ಸೊ ಇ ಸಿ ಯು ಟ್ಯೂನಿಂಗ್ ಮಾಡ್ತಿದ್ರ ಅಥವಾ ಒಂದು ಏರ್ ಫಿಲ್ಟ್ನ ರಿಪ್ಲೇಸ್ ಮಾಡ್ತೀರ ಅಂತ ಬಂದಾಗ ಗಾಡಿನ ಇನ್ನೂ ಕೂಡ 180 ತನಕ ಪುಷ್ ಮಾಡ್ಬೋದು, ಯಾಕಂದರೆ ಏರೋಡೈನಮಿಕ್ಸ್ ಅಷ್ಟು ಚೆನ್ನಾಗಿದೆ ಬೈಕ್ ಇದು. ಸೊ ಇವಾಗ ನಿಮ್ಮ ಜೊತೆ ಇವಾಗ ಮೈನ್ ಕಾಂಪಿಟಿಷನ್ ಬಂದು NS 400Z. ಸೊ ಇದರ ಆನ್ ರೋಡಿಂಗ್ ಪ್ರೈಸ್ ಬಂದು 2.43 ಲ್ಯಾಕ್ಸ್. ಸೊ ನಿಮಗೆ 2.43 ಲ್ಯಾಕ್ಸಲ್ಲಿ NS 400Z ಕೊಡ್ತಾ ಇದ್ದಾರೆ. ಸೊ ಇದರ ಟಾಪ್ ಸ್ಪೀಡ್ ಬಂದು ಆಲ್ಮೋಸ್ಟ್ 180 ತನಕ ರೀಚ್ ಆಗ್ತಿದೆ. ಅದು BHPಗೆ ಬಂದರೆ 40 BHP ಕೊಡ್ತಿದ್ದಾರೆ. ಸೊ ತುಂಬಾ ಅಜಗಜಾಂತರದ ಡಿಫ್ರೆನ್ಸ್ ಕೊಡ್ತಾರೆ, ಅದರಲ್ಲಿ 26 40. ಸೊ NS 400Z ಆಲ್ವೇಸ್ ಬೆಸ್ಟ್ ಮಾರ್ಕೆಟಲ್ಲಿ. ನಿಮಗೆ ಟಾಪ್ ಸ್ಪೀಡ್ ಅಂತ ಬಂದಾಗ ಇದು 180ಗೆ ರೀಚ್ ಆಗ್ತದೆ. ECU ಟೂರ್ ಮಾಡಿದ್ರೆ ಇನ್ನೂ ಕೂಡ 200 ಪುಷ್ ಮಾಡ್ಬೋದು ಈ ಗಾಡಿಯಲ್ಲಿ ಬಂದು. ಸೊ ಪ್ರೈಸ್ ವಿಚಾರಕ್ಕೆ ಬಂದರೆ ಸ್ವಲ್ಪ ಡಿಸಪಾಯಿಂಟೆಡ್ ಆದೆ. ಹಾಗೆ ನಿಮಗೆ KTMಗೆ ಹೋಗ್ತೀರಾ ಅಂತಂದಾಗ KTM ಈ ಪ್ರೈಸಲ್ಲಿ ನಿಮಗೆ R2 ಪ್ರೈಸಲ್ಲಿ KTM 250 ಸಿಗ್ತದೆ. ಅದು ಕೂಡ ನೇಕ್ಡ್ ಬೈಕ್. ಹಾಗೆ KTM ಅವ್ರದ್ದು ಇದರದ್ದು ಕೂಡ ತುಂಬಾ ಚೆನ್ನಾಗಿರ್ತದೆ. ಪ್ರೈಸ್ ವಿಚಾರಕ್ಕೆ ಬಂದರೆ ಪರ್ಫಾರ್ಮೆನ್ಸ್ ಅಥವಾ ಗೇರ್ ಶಿಫ್ಟ್ ಆಗಿರಲಿ ತುಂಬಾ ಪ್ಯೂರ್ ಅಂದರೆ ರೇಸಿಂಗ್ ಓರಿಯೆಂಟೆಡ್ ಬೈಕ್ ಇದು. 250 ಕೂಡ ನಿಮಗೆ 3 ಲ್ಯಾಕ್ಸಲ್ಲಿ ಸಿಗ್ತದೆ. ಇದರ ಟಾಪ್ ಸ್ಪೀಡ್ ಬಂದು ಆಲ್ಮೋಸ್ಟ್ 160 170 ತನಕ ರೀಚ್ ಮಾಡ್ಬೋದು. ಸೊ ಇದರದ್ದು BHP ಬಂದು ನಿಮಗೆ 30 ಸಮಥಿಂಗ್ ಸಿಗ್ತದೆ. ಹೌದು, 30.57 BHP ಸಿಗ್ತದೆ KTM Duke 250ಅಲ್ಲಿ. ಸೊ ಪ್ರೈಸ್ ವಿಚಾರಕ್ಕೆ ಬಂದರೆ ಸ್ವಲ್ಪನೇ ಓವರ್ ಪ್ರೈಸ್ ಆಗಿದೆ ಅಂತ ಅನ್ಬೋದು R2ಗೆ. ಇನ್ನೊಂದು 30,000 ಡೌನ್ ಮಾಡ್ತಿದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ಬೈಕ್ ಇದು. ಬಟ್ ಎನಿಹೋ ಇದೊಂದು ಫೇರಿಂಗ್ ಆಗಿರ್ತಾರೆ, ರೇಸ್ ಓರಿಯೆಂಟೆಡ್ ಅಂದ ಕಾರಣ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗೆ ಯಮಹಾ ಬೈಕ್, ಅದಕ್ಕೋಸ್ಕರ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಇದರಲ್ಲಿ ಮತ್ತೇನಂತಂದರೆ ನಿಸಾನ್ ಕ್ಯಾಲಿಪರ್ಸ್ ಯೂಸ್ ಮಾಡಿದ್ದಾರೆ. ನಿಮಗೆ LED ಡಿಸ್ಪ್ಲೇಸ್ ಕೊಡ್ತಾ ಇದ್ದಾರೆ. ಪ್ಲಸ್ ನಿಮಗೆ ಟಾಪ್ ವೇರಿಯೆಂಟಲ್ಲಿ ಬಂದು ಕೀಲೆಸ್ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಅದೆಲ್ಲ ಒಂದು ಪ್ಲಸ್ ಪಾಯಿಂಟ್. ಸೊ ನಾನು ಪರ್ಸ್ನಲಿ ಚೂಸ್ ಮಾಡಬೇಕಂತಂದಾಗ R2M ಚೂಸ್ ಮಾಡ್ತೇನೆ. ಯಾಕೆಂದರೆ ನಿಮಗೆ ಕೀಲೆಸ್ ಫೀಚರ್ಸ್ ಕೊಡ್ತಾರೆ, ಹಾಗೆ ಪ್ರಿಲೋಡ್ ಅಡ್ಜಸ್ಟ್ಮೆಂಟ್ ಕೊಡ್ತಾ ಇದ್ದಾರೆ ಸಸ್ಪೆನ್ಷನಲ್ಲಿ, ಅದೊಂದು ಸ್ವಲ್ಪ ಪ್ಲಸ್ ಪಾಯಿಂಟ್. ಸೊ ಯಾವತ್ತು ಬೇಸ್ ವೇರಿಯಂಟ್ನ ನೀವು ಚೂಸ್ ಮಾಡಿಬಿಡಿ. ಮೈಲೇಜ್ ವಿಚಾರಕ್ಕೆ ಬಂದರೆ ನಿಮಗೆ ಯೂಶ್ವಲಿ NS 200 ನಾನು ಪರ್ಸ್ನಲ್ ಯೂಸ್ ಮಾಡೋ ಕಾರಣ ಒಂದು 32 ತನಕ ಕೊಡ್ಬೋದು. ಸೊ ಅದಕ್ಕೋಸ್ಕರ R2 ಕೂಡ ಅದೇ ರೇಂಜಲ್ಲಿ ಸಿಗ್ಬೋದು ಅಂತ ಅನಿಸ್ತದೆ. R2 ಒಂದು 34 35 ತನಕ ಕೊಡ್ಬೋದು ಮ್ಯಾಕ್ಸಿಮಮ್. ಒಂದು ಮಿಡ್ RPM ಅಲ್ಲಿ ನೀವು ಬೈಕ್ ಓಡಿಸ್ತೀರಾ ಅಂತಿದ್ದಾಗ ಅಷ್ಟು ಸಿಗುತ್ತೆ. ಸೊ ಪರ್ಸ್ನಲಿ ನಾನು ಸ್ವಲ್ಪ ಡಿಸಪಾಯಿಂಟೆಡ್ ಆಗಿ, ಯಾಕಂದರೆ ನಾನು ಏನಂತ ಎಕ್ಸ್ಪೆಕ್ಟ್ ಮಾಡಿದಂದರೆ ಪ್ಯಾರಲೆಲ್ ಟ್ವಿನ್ ಇಂಜಿನ್ ಕೊಡ್ಬೋದು ಅಂತ R2ಅಲ್ಲಿ. ಯಾಕಂದರೆ ಚಾನ್ಸಸ್ ಇತ್ತು ಪ್ಯಾರಲೆಲ್ ಟ್ವಿನ್ ಇಂಜಿನ್ ಕೊಡ್ತಾ ಇದ್ದರೆ 100 cc ಈ ಬೈಕ್ ಸ್ವಲ್ಪನೇ ಚೆನ್ನಾಗಿ ಬರ್ತಿದೆ. ಯಾಕಂದರೆ ನಿಮಗೆ ಟಾಪ್ ಸ್ಪೀಡಲ್ಲಿ ಯಾವತ್ತೂ ಸಿಂಗಲ್ ಸಿಲಿಂಡರ್ ಇಂಜಿನ್ಸ್ ಓಡುವಾಗ ನಿಮಗೆ ತುಂಬಾ ವೈಬ್ರೇಷನ್ಸ್ ಕೊಡ್ತದೆ. ಸಿಲಿಂಡರ್ಸ್ ಜಾಸ್ತಿ ಆದ ತಕ್ಷಣ ನಿಮಗೆ ಗಾಡಿ ತುಂಬಾ ಸ್ಮೂತಾಗಿ ಕೊಡ್ತದೆ. ಬಟ್ ಅದೊಂದು ಸ್ವಲ್ಪ ಡಿಸಪಾಯಿಂಟೆಡ್. ಈ ಒಂದು ಕೇಸ್ ನಿಮಗೆ ಎಕ್ಸಾಸ್ಟ್ ಹಾಕಿದ್ರು ಅಂತ ಅಂದಾಗ ನಿಮಗೆ ಅಷ್ಟು ಚೆನ್ನಾಗಿ ಸಿಂಗಲ್ ಸಿಲಿಂಡರ್ಸ್ ಎಕ್ಸಾಸ್ಟ್ ನೋಟ್ ಕೊಡೋದಿಲ್ಲ. ಅದೊಂದು ಸ್ವಲ್ಪ ಡಿಸಪಾಯಿಂಟೆಡ್. ಬಟ್ ಎನಿಹೋ ಬೈಕ್ ಲುಕ್ ವೈಸ್ ಚೆನ್ನಾಗಿದೆ, ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. R15ಗೂ ಕೂಡ R12ಗೂ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇದೆ. ನಿಮಗೆ ಕಲರಲ್ಲಾಗಿರ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಜಸ್ಟ್ ಒಂದು R2 ಅಥವಾ R15 ಲೋಗೋನ ಒಂದು ಡಿಫ್ರೆಂಟ್ ಮಾಡಿದರೆ ಅಷ್ಟೇ ಬಿಟ್ಟು ಬೇರೆ ಏನು ನಿಮಗೆ ಡಿಫ್ರೆನ್ಸ್ ಕಾಣಿಸ್ಲಿಕ್ಕೆ ಸಿಗೋದಿಲ್ಲ. ಪರ್ಫಾರ್ಮೆನ್ಸ್ ವೈಸ್ ಎಸ್ ಅಫ್ಕೋರ್ಸ್ R15ಗಿಂತ ಇದು ತುಂಬಾ ಬೆಟರ್ ಆಗಿದೆ. ನಿಮಗೆ R15 ಬಂದು 2.2 ಲ್ಯಾಕ್ಸಲ್ಲಿ ನಿಮಗೆ ಆನ್ ರೋಡ್ ಪ್ರೈಸಲ್ಲಿ ಸಿಗ್ತದೆ. ಇದೊಂದು 80,000 ಜಾಸ್ತಿ. ಸದ್ಯಕ್ಕೆ ಮಾರ್ಕೆಟಲ್ಲಿ 200 cc ಒನ್ ಆಫ್ ದ ಬೆಸ್ಟ್ ಬೈಕ್ ಕಿಲ್ಲರ್ ಅಂದರೆ R2 ಇವಾಗ. ಯಾಕೆಂದರೆ NS 200 ಆಗಿರಲಿ ಅಥವಾ Duke 200 ಆಗಿರಲಿ ಅದನ್ನ ಈಸಿಲಿ ಓವರ್ಟೇಕ್ ಮಾಡ್ಬೋದು. ವೆಯ್ಟ್ ಟು ಸ್ಪೀಡ್ ರೇಷಿಯೋ ಬಂದಾಗ ಇದು ತುಂಬಾ ಡಿಫ್ರೆನ್ಸ್ ಆಗಿದೆ, ತುಂಬಾ ಲೈಟ್ ವೆಯ್ಟ್ ಆಗಿದೆ ಈ ಬೈಕ್ ಬಂದು. ಸೊ ಬೈಕ್ ಇದು ಬಂದು ಓವರಾಲ್ ನಾನು ನಿಮಗೆ ರಿವ್ಯೂ ಕೊಟ್ಟೆ, ಹಾಗೆ ಕಂಪ್ಯಾರಿಸನ್ ಕೂಡ ಮಾಡಿದೆ. ಸೊ ನನಗೆ ಈ ಬೈಕ್ ಬಂದು ಓಕೆ ಅಂತ ಅನಿಸ್ತು. ಯಾಕೆಂದರೆ ಡಿಸೈನ್ ವೈಸ್ ಬಂದರೆ ಆಲ್ಮೋಸ್ಟ್ R15 ಥರನೇ ಇದೆ, ಏನೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಬ್ಯಾಕಲ್ಲಿ ಬಂದು ಟೇಲ್ ಹತ್ರ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಅದು ಬಿಟ್ಟು ಓವರ್ ಆಲ್ ಕಲರ್ ವೈಸ್ ಆಗಿರಲಿ ಎಲ್ಲನೂ ಸೇಮ್ ಇದೆ R15 ಥರನೇ. ನಿಮಗೆ ಪಬ್ಲಿಕ್ ಅಪಿಯರೆನ್ಸಲ್ಲಿ ಬಂದಾಗ ಏನೂ ಗೊತ್ತಾಗೋದಿಲ್ಲ R15 ಅಥವಾ R2 ಅಂತ. ಜಸ್ಟ್ ಬರೀ ಲೋಗೋನ ಒಂದು ಚೇಂಜ್ ಮಾಡಿದ್ದಾರೆ. ಸೊ ಪರ್ಫಾರ್ಮೆನ್ಸ್ ವೈಸ್ ಬಂದರೆ ಎಸ್ ಅಫ್ಕೋರ್ಸ್ R2 ತುಂಬಾ ಬೆಟರ್ ಆಗಿದೆ. ಟಾಪ್ ಸ್ಪೀಡಲ್ಲಿ ಬಂದು
ಟಾಪ್ ಸ್ಪೀಡಲ್ಲಿ ಆಗಿರ್ಬೋದು, BHP ಆಗಿರ್ಬೋದು, ಸ್ವಲ್ಪ ಜಾಸ್ತಿನೇ ಇದೆ. ಒನ್ ಆಫ್ ದ ಬೆಸ್ಟ್ 200 ಕಿಲ್ಲರ್ ಬೈಕ್ ಅಂತ ಅನ್ಬೋದು ಸದ್ಯಕ್ಕೆ. ಹಾಗೆ R7 ಕೂಡ ಡಿಸೆಂಬರಲ್ಲಿ ಲಾಂಚ್ ಮಾಡ್ತಾರೆ ಬೈಕ್ನ. ಸೊ ಅದರ ಪ್ರೈಸ್ ಬಂದು ಅರೌಂಡ್ 10 lakhsಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ. ನಾನು ಕೂಡ ಅದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ ಆ ಬೈಕ್ ಕೂಡ ಹೇಗಿದೆ ಅಂತ ನೋಡಲಿಕ್ಕೆ. ಸೊ ನೀವು ಯಾರಾದರೂ ಹೊಸ ಬೈಕ್ನ ಚೂಸ್ ಮಾಡ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಯಾವ ಬೈಕ್ ನೀವು ಹೋಗ್ತೀರಾ ಅಂತ. ಯೂಶ್ವಲಿ ಎಲ್ಲರೂ NS 400Z ಪ್ರಿಫರ್ ಮಾಡ್ತಾರೆ, ಯಾಕಂದರೆ 400cc ಬೈಕ್ ಅದು ಕೂಡ ಬರೀ 2.5 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. ಒನ್ ಆಫ್ ದ ಬೆಸ್ಟ್ ಡೀಲ್ ಅಂತ ಅನ್ಬೋದು. ಸೊ ಓವರಾಲ್ ನಿಮ್ಮದು ಹೈಟ್ ಎಲ್ಲ ಕಡಿಮೆ ಇದ್ದರೆ ಈ ಬೈಕ್ನ ನೀವು ಪ್ರಿಫರ್ ಮಾಡಿ. ಒಂದು ಸ್ಪೋರ್ಟ್ಸ್ ಓರಿಯೆಂಟೆಡ್ ಬೈಕ್ ಬೇಕಂತಿದ್ದಾಗ ಆಫ್ಕೋರ್ಸ್ R2 ಇಸ್ ಆಲ್ವೇಸ್ ಬೆಟರ್. ಹಾಗೆ ಕರೆಂಟ್ಲಿ ಟ್ರ್ಯಾಕ್ ಪರ್ಪೋಸಿಗೆಲ್ಲ, ಪ್ರಾಕ್ಟೀಸ್ ಪರ್ಪೋಸಿಗೆ R15ನ ಯೂಸ್ ಮಾಡ್ತಾರೆ. ಸೊ ಇನ್ನು ನೆಕ್ಸ್ಟ್ ಬಂದು R2ನ ಯೂಸ್ ಮಾಡ್ತಾರೆ, ಯಾಕಂದರೆ ಇದು ಕೂಡ ಲೈಟ್ ವೆಯ್ಟ್ ಆಗಿರ್ತಾರೆ, 150 kgs. ಸೊ ಒನ್ ಆಫ್ ದ ಪ್ಯೂರ್ ಅಗ್ರೆಸಿವ್ ಇದರದು ರೇಸಿಂಗ್ ಪೊಸಿಷನ್, ಅದಕ್ಕೋಸ್ಕರ ಇದು ತುಂಬಾ ಚೆನ್ನಾಗಿರ್ತಾರೆ ಟ್ರ್ಯಾಕ್ ಪ್ರಾಕ್ಟೀಸಿಗೋಸ್ಕರ. ಅದಂತ ನಿಮಗೆ ಒಂದು ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅನ್ನಿಸ್ತದೆ ಇವತ್ತಿನ ವಿಡಿಯೋ. ನೀವು ಯಾವ ಬೈಕ್ನ ಚೂಸ್ ಮಾಡ್ತೀರಾ, ಹಾಗೆ ನೀವು ಬಜಾಜ್ ಲವರ ಅಥವಾ ಯಮಹಾ ಲವರ, KTM ಲವರ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಇದ್ದರೆ ನೀವು ಯಾವ ಬೈಕ್ನ ಚೂಸ್ ಮಾಡ್ತೀರಿ ಕರೆಂಟ್ ಅಂತ, ಅದು ಕೂಡ ನನಗೆ ಕಮೆಂಟ್ ಹಾಕಿ ನೀವು ತಿಳಿಸಿ. ಸೊ ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟವಾಯಿತು ಅಂತ ಅಂದ್ಕೊಳ್ತೇನೆ. ನಿಮಗೆ ಇಷ್ಟವಾದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಿಗೋಣ ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿ ತನಕ ಧನ್ಯವಾದಗಳು ಗೈಸ್.